ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಮುಸ್ಕಿನ ಜೋಳ ಹಾಕ್ಬಿಟ್ಟು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಮಸಾಲೆ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಒಂದೇ ಒಂದು 50% ಬೇಯಿಸ್ಕೊಂಡಿದ್ದೀನಿ ಜೋಳ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕರಿಬೇವು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ, ಮೆಣಸಿನ ಪೌಡ್ರು, ಸಾಸಿವೆ, ಈರುಳ್ಳಿ ನೋಡಿ ಇಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ಹೊರಗಡೆ ಮಾಡ್ಕೊಂಡು ತಿಂದರೆ ಅವರು ನೆನ್ನೆ ಜೋಳ ಮೊನ್ನೆ ಜೋಳ ಎಲ್ಲ ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ. ಹೊರಗಡೆ ಮಾಡ್ಕೋಬೇಡಿ, ಈಸಿಯಾಗಿ ಇರುತ್ತೆ. ಈಸಿ ರೆಸಿಪಿನೇ ಹೇಳ್ಕೊಡ್ತಾ ಇದ್ದೀನಿ, ಖುಷಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಖುಷಿಯಾಗಿ ಮಾಡಿ ತಿನ್ಕೊಂಡು ನೋಡ್ಕೊಳ್ಳಿ. ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿರಂತೆ. ನೋಡಿ, ಎಣ್ಣೆ 2 ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾದಿದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಈರುಳ್ಳಿ ಇಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಹಾಕಿ ನೋಡಿ. ಈರುಳ್ಳಿ ಒಂದು 30% ಬೆಂದಿದೆ. ಒಂದೇ ಒಂದು ಚಿಟಿಕೆ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದೇ ತರ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಉಪ್ಪು ಕೈಯಲ್ಲಿ ಹಾಕ್ತಾ ಇದ್ದೀನಿ, ನೀವು ಸ್ಪೂನಲ್ಲಿ ಹಾಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಜೋಳನ ಉಪ್ಪು ಹಾಕ್ಬಿಟ್ಟು ಒಂದು ಕೂಗಿಸ್ಕೊಂಡಿರ್ತೀವಲ್ಲ, ಜೋಳಕ್ಕೇನು ಹಾಕಕ್ಕೆ ಹೋಗಬೇಡಿ. ಉಪ್ಪು ಈರುಳ್ಳಿಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಇಷ್ಟಾದ್ಮೇಲೆ ಮೆಣಸಿನ ಪೌಡ್ರ್ ಹಾಕೋತಾ ಇದ್ದೀನಿ. ಫಸ್ಟೇ ಮೆಣಸಿನ ಪೌಡ್ರ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಘಾಟ್ ಆದ ತಂದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕೋತಾ ಇದ್ದೀನಿ, ನೋಡ್ಕೊಳ್ಳಿ. ಮೆಣಸಿನ ಪೌಡ್ರ್ ಹಾಕೊಂಡು ಚೆನ್ನಾಗಿ ಒಂದು 2 ಸೆಕೆಂಡು ತಿರುಗಿಸ್ಕೊಂಡ್ಬಿಡಿ. ನೋಡಿ ಬೇಯಿಸ್ಕೊಂಡಿದ್ದೀನಲ್ಲ, ಒಂದೇ ಒಂದು ವಿಜಲ್ ನೀವು ಕೂಗಿಸ್ಕೊಂಡ್ಬಿಡಿ. ಕೂಗಿಸಿರೋ ಜೋಳನ ನೋಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದನ್ನು ಹೊರಗಡೆ ತಿಂದ್ಬಿಟ್ಟು ಅವರು ಮೊನ್ನೆದು ನೆನ್ನೆದು ಯಾವತ್ತಿನ ಜೋಳನೂ ಹಾಕ್ಕೊಡ್ತಾರೆ, ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಈ ಥರ ಒಂದು 3 ನಿಮಿಷದ 4 ನಿಮಿಷದ ರೆಸಿಪಿ ಇವೆಲ್ಲ ಮನೇಲೆ ಆರಾಮಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳೋದು ಹೇಗಂತಲೂ ಹೇಳ್ಕೊಟ್ಟಿದ್ದೀನಿ. ಈಸಿ ರೆಸಿಪಿನೇ ಹೇಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಮನೇಲೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸೂಪರ್ ಬಂದಿದೆ. ಇಷ್ಟು ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ನಮಗೂ ಇಷ್ಟ ಆಗುತ್ತೆ. ನೋಡಿ ರೆಸಿಪಿ ರೆಡಿ ಆಗಿದೆ. ನೋಡಿ ಬಿಸಿ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಗಿದೆ. ಇದಕ್ಕೆ ನೀವು ಬೇಕಿದ್ರೆ ಸಾಸ್ ಬೇಕಾದ್ರೆ ಹಾಕೊಂಡು ತಿನ್ಕೊಳ್ಳಿ. ನಾನಿಲ್ಲಿ ಸಾಸ್ ಹಾಕಿಲ್ಲ. ಸಾಸ್ ಹಾಕಿದ್ರೆ ಮಕ್ಳು ಇಷ್ಟಪಟ್ರೆ ಸಾಸ್ ಹಾಕೊಡಿ. ನಾನು ಸಾಸ್ ಹಾಕಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಈಸಿ ರೆಸಿಪಿ. ಎಲ್ಲ ಇಂಥವೆಲ್ಲ ತಿಂದ್ರೂ ತುಂಬಾ ವೆಯ್ಟ್ ಲಾಸು, ಗ್ಯಾಸ್ಟ್ರಿಕ್, ಬರೀ ಇಂಥವೇ ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ. ನಾವು ಖುಷಿಯಾಗಿ ಮಾಡಿ ತೋರಿಸ್ತಾ ಇದೀವಿ. ನೀವು ಖುಷಿಯಾಗಿ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.